ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ತುಂಬ ಜನರಿಗೆ ಮಲ್ಲಿಗೆ ಗಿಡಗಳನ್ನು ನೆಡಬೇಕು ಅಂತ ತುಂಬಾ ಆಸೆ ಇರ್ತದೆ. ಹಾಗೆ ಇನ್ನು ಕೆಲವರ ಮನೆಯಲ್ಲಿ ಮಲ್ಲಿಗೆ ಗಿಡಗಳು ಆಲ್ರೆಡಿ ಇರ್ತದೆ, ಆದರೆ ಅದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ ತಿಳಿದಿರುವುದಿಲ್ಲ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಚಿಕ್ಕ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ, ದೊಡ್ಡ ಗಿಡಗಳಿಗೆ ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನು ಹಾಕಬೇಕು, ಹಾಗೆ ಯಾವೆಲ್ಲ ಗೊಬ್ಬರಗಳನ್ನು ಮಲ್ಲಿಗೆ ಗಿಡಗಳಿಗೆ ಹಾಕಬಹುದು, ಹಾಗೆ ಎಷ್ಟು ದಿನಕ್ಕೊಮ್ಮೆ ಹಾಕಬಹುದು, ಈ ಎಲ್ಲ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮಲ್ಲಿಗೆ ಗಿಡಗಳನ್ನು ನಡುವಾಗಲೇ ನಾವು ಗೊಬ್ಬರಗಳನ್ನು ಹಾಕಿ ನೆಡಬೇಕಾಗ್ತದೆ. ಅಂದರೆ ನಾವು ಡೈರೆಕ್ಟಾಗಿ ಗೊಬ್ಬರಗಳನ್ನು ಹಾಕದೇ ಇದ್ದರೂ ಕೂಡ ಮಣ್ಣಿನಲ್ಲಿ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಗಿಡವನ್ನು ನೆಡಬೇಕಾಗ್ತದೆ. ಹಾಗಾಗಿ ನಾವು ಮೊದಲ ಬಾರಿ ಗಿಡಕ್ಕೆ ಗೊಬ್ಬರ ಹಾಕುವುದು ಅಂದರೆ ಗಿಡವನ್ನು ನಡುವಾಗಲೇ ಅಂತ ಹೇಳಬಹುದು. ಗಿಡವನ್ನು ನಡುವಾಗ ಯಾವೆಲ್ಲ ಗೊಬ್ಬರಗಳನ್ನು ಹಾಕಬಹುದು ಅಂತ ಕೇಳಿದರೆ, ಕಾಂಪೋಸ್ಟ್ ಗೊಬ್ಬರ ಹಾಕಬಹುದು, ಹಟ್ಟಿ ಗೊಬ್ಬರ ಹಾಕಬಹುದು, ಹಾಗೆ ಎರೆಹುಳು ಗೊಬ್ಬರವನ್ನು ಹಾಕಬಹುದು. ಇದನ್ನೆಲ್ಲ ನೀವು ಮಣ್ಣಿನಲ್ಲಿ ಮಿಕ್ಸ್ ಮಾಡಿಕೊಂಡೇ ಹಾಕಬೇಕಾಗ್ತದೆ. ಹಾಗೆಯೇ ಅದರ ಜೊತೆಗೆ ನೆಲಗಡಲೆ ಹಿಂಡಿ ಮತ್ತು ಬೇವಿನ ಹಿಂಡಿಯನ್ನು ಕೂಡ ಹಾಕಬಹುದು. ಅದರ ನಂತರ ನಾವು ಯಾವಾಗ ಗೊಬ್ಬರವನ್ನು ಹಾಕಬೇಕು ಅಂತ ಕೇಳಿದರೆ, ಗಿಡವನ್ನು ನಟ್ಟು 15 ದಿನ ಆದಮೇಲೆ ನಾವು ಒಮ್ಮೆ ಗೊಬ್ಬರವನ್ನು ಹಾಕಬೇಕಾಗ್ತದೆ. ನೀವು 15 ದಿನಕ್ಕೇ ಹಾಕಬೇಕಂತ ಇಲ್ಲ, 15ರಿಂದ 20 ದಿನದೊಳಗೆ ಹಾಕಿದರೆ ಆಯಿತು. ಗಿಡವನ್ನು ನಡುವಾಗ ನೀವು ಎಲ್ಲ ರೀತಿಯ ಗೊಬ್ಬರವನ್ನು ಮಣ್ಣಿನಲ್ಲಿ ಮಿಕ್ಸ್ ಮಾಡಿಕೊಂಡು ನೆಡಬಹುದು. ಆದರೆ 15 ದಿನದ ನಂತರ ನೀವು ಗೊಬ್ಬರವನ್ನು ಹಾಕುವಾಗ ಯಾವುದಾದರೂ ಒಂದೇ ಗೊಬ್ಬರವನ್ನು ಹಾಕಿದರೆ ಒಳ್ಳೆಯದು. ಅಂದರೆ ನೀವು ಎರೆಹುಳು ಗೊಬ್ಬರವನ್ನು ಮಾತ್ರ ಹಾಕಬಹುದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನು ಮಾತ್ರ ಹಾಕಬಹುದು. ಇಲ್ಲದಿದ್ದಲ್ಲಿ ಹಟ್ಟಿ ಗೊಬ್ಬರ ಮತ್ತು ನೆಲಗಡಲೆ ಹಿಂಡಿಯನ್ನು ನೆನೆಸಿಟ್ಟು ಅದನ್ನು ನೀವು ಹಾಕಬಹುದು. ಕೆಲವರು ಇದ್ದಂತಹ ಎಲ್ಲ ಗೊಬ್ಬರವನ್ನು ಗಿಡಕ್ಕೆ ಹಾಕ್ತಾರೆ. ಆ ರೀತಿ ಮಾಡುವ ಅಗತ್ಯ ಇರುವುದಿಲ್ಲ. ನೀವು ಯಾವುದಾದರೂ ಒಂದು ಗೊಬ್ಬರವನ್ನು 15 ದಿನಕ್ಕೊಮ್ಮೆ ಹಾಕಬಹುದು. ಮುಂದೆ 15 ದಿನ ಬಿಟ್ಟು ಪುನಃ ಗೊಬ್ಬರವನ್ನು ಹಾಕುವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ಒಳ್ಳೆಯದು. ಅಂದರೆ ಈಗ ನೀವು ಎರೆಹುಳು ಗೊಬ್ಬರವನ್ನು ಹಾಕಿದ್ದಲ್ಲಿ ಮುಂದಿನ ಸಲ ಹಾಕುವಾಗ ಕಂಪೋಸ್ಟ್ ಗೊಬ್ಬರವನ್ನು ಹಾಕಿದರೆ ಆಯಿತು. ಇದೇ ರೀತಿಯಾಗಿ ನೀವು ಗಿಡಕ್ಕೆ ಗೊಬ್ಬರಗಳನ್ನು ನೀಡಬೇಕಾಗ್ತದೆ. ಒಂದು ವೇಳೆ ಚಿಕ್ಕ ಚಿಕ್ಕ ಗಿಡಗಳಿಗೆ ನಿಮ್ಮ ಬಳಿ ಇರುವಂತಹ ಎಲ್ಲ ಗೊಬ್ಬರವನ್ನು ಒಮ್ಮೆಲೆ ಹಾಕಿದ್ದಲ್ಲಿ ಗಿಡಗಳು ವೇಗವಾಗಿ ಬೆಳೆಯುತ್ತದೆ, ಎಲೆಗಳೆಲ್ಲ ದಪ್ಪವಾಗಿ ಅಗಲವಾಗಿ ಬೆಳೆಯುತ್ತದೆ. ಆದರೆ ಅದರಲ್ಲಿ ಆಗುವಂತಹ ಹೂವಿನ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಅತಿಯಾಗಿ ಗೊಬ್ಬರವನ್ನು ಹಾಕಿ ಗಿಡಗಳನ್ನು ಬೆಳೆಸಬಾರ್ದು. ಇನ್ನು ಕೆಲವರು ಜೀವಾಮೃತವನ್ನು ಮಾಡಿ ಗಿಡಗಳಿಗೆ ಹಾಕ್ತಾರೆ. ಅದನ್ನು ಕೂಡ ನೀವು ಗಿಡಗಳಿಗೆ ಹಾಕಬಹುದು. ಆದರೆ ಚಿಕ್ಕ ಗಿಡಗಳಿಗೆ ನೀವು ಸ್ವಲ್ಪವೇ ಜೀವಾಮೃತವನ್ನು ಹಾಕಬೇಕಾಗ್ತದೆ. ಅತಿಯಾದ ಜೀವಾಮೃತ ಹಾಕಿದರೂ ಕೂಡ ಗಿಡಗಳ ಬುಡ ಅಲ್ಲೇ ಕೊಳೆತು ಹೋಗ್ತದೆ. ಹಾಗಾಗಿ ನಾವು ಯಾವುದೇ ಗೊಬ್ಬರವನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಗಿಡಗಳಿಗೆ ಹಾಕಬೇಕಾಗ್ತದೆ. ಹಾಗೆಯೇ ಮಲ್ಲಿಗೆ ಗಿಡಗಳ ಒಳ್ಳೆಯ ಒಂದು ಬೆಳವಣಿಗೆಗಾಗಿ ಗೋಮೂತ್ರವನ್ನು ಕೂಡ ಹಾಕಬಹುದು. ಆದರೆ ಗೋಮೂತ್ರವನ್ನು ನಾವು ಡೈರೆಕ್ಟಾಗಿ ಹಾಕಬಾರ್ದು. ಅದಕ್ಕೆ 3ರಷ್ಟು ಅಥವಾ 4ರಷ್ಟು ನೀರನ್ನು ಸೇರಿಸಿ ನಾವು ಗಿಡಗಳಿಗೆ ಹಾಕಬೇಕು. ಗೋಮೂತ್ರವನ್ನು ನೀವು ಡೈರೆಕ್ಟಾಗಿ ಗಿಡಗಳಿಗೆ ಹಾಕಿದರೆ ಗಿಡಗಳು ಸುಟ್ಟು ಹೋಗ್ತದೆ. ಹಾಗಾಗಿ ಗೋಮೂತ್ರದ ಬಗ್ಗೆ ಸರಿಯಾಗಿ ತಿಳಿದಿದ್ದರೆ ಮಾತ್ರ, ಅಂದರೆ ಗೋಮೂತ್ರಕ್ಕೆ ನೀರನ್ನು ಇಷ್ಟು ಸೇರಿಸಿ ನಂತರ ಯಾವ ರೀತಿಯಲ್ಲಿ ಗಿಡಗಳಿಗೆ ಹಾಕಬೇಕು, ಈ ಎಲ್ಲ ವಿಷಯ ನಿಮಗೆ ತಿಳಿದಿದ್ದಲ್ಲಿ ಮಾತ್ರ ನೀವು ಮಲ್ಲಿಗೆ ಗಿಡಗಳಿಗೆ ಗೋಮೂತ್ರವನ್ನು ಹಾಕಬಹುದು. ಹಾಗೆ ಗಿಡದ ಬುಡಕ್ಕೆ ಸಗಣಿಯನ್ನು ಹಾಕುವುದಿದ್ದಲ್ಲಿ ನೀವು ಒಣ ಸಗಣಿಯನ್ನೇ ಹಾಕಬೇಕಾಗ್ತದೆ. ಹಸಿ ಸಗಣಿಯನ್ನು ಯಾವತ್ತೂ ಕೂಡ ಗಿಡದ ಬುಡಕ್ಕೆ ಹಾಕಬಾರ್ದು. ಅದರಿಂದಲೂ ಕೂಡ ಗಿಡಗಳು ಸಾಯುವ ಒಂದು ಚಾನ್ಸಸ್ ತುಂಬಾ ಇರ್ತದೆ. ಹಾಗೆಯೇ ಫರ್ಟಿಲೈಸರ್ ಶಾಪ್ನಲ್ಲಿ ಹೂವು ಜಾಸ್ತಿ ಆಗಲು ಲಿಕ್ವಿಡ್ಗಳು ಸಿಗ್ತದೆ. ಹಾಗೆಯೇ ಚಿಗುರು ಒಳ್ಳೆಯ ರೀತಿಯಲ್ಲಿ ಬರಲು ಲಿಕ್ವಿಡ್ಗಳು ಸಿಗ್ತದೆ. ಹಾಗೆಯೇ ಬೇರುಗಳು ಸ್ಟ್ರಾಂಗ್ ಆಗಿ ಬೆಳೆದು ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಹೊಂದಲು ಕೂಡ ಕೆಲವೊಂದು ಲಿಕ್ವಿಡ್ಗಳು ಸಿಗ್ತದೆ. ಅದನ್ನು ನೀವು ಗಿಡಗಳಿಗೆ ಹಾಕಿದ್ರೂ ಕೂಡ ಗಿಡಗಳು ಚೆನ್ನಾಗಿ ಬೆಳೀತದೆ. ಫರ್ಟಿಲೈಸರ್ ಜೊತೆಗೆ ಅದನ್ನು ಕೂಡ ನೀವು ಹಾಕಬಹುದು. ಆದರೆ ಅತಿಯಾಗಿ ನೀವು ಆ ರೀತಿಯಾದ ಕೆಮಿಕಲನ್ನು ಉಪಯೋಗಿಸುವುದು ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ಕೆಲವೊಮ್ಮೆ ಗಿಡಗಳು ಹಾಳಾದಂತೆ ಕಾಣಿಸ್ತದೆ, ತುಂಬಾ ವೀಕ್ ಆಗಿ ಕಾಣಿಸ್ತದೆ. ಆಗ ಬೇಕಾದರೆ ನೀವು ಅದನ್ನೆಲ್ಲ ಉಪಯೋಗಿಸಬಹುದು. ಹಾಗೆಯೇ ತರಕಾರಿ ಸಿಪ್ಪೆಗಳನ್ನೆಲ್ಲ ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದರೆ, ಆ ರೀತಿಯಾದ ಒಂದು ಫರ್ಟಿಲೈಸರ್ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಸೂಕ್ತವಲ್ಲ. ಯಾಕಂದರೆ ಮಲ್ಲಿಗೆ ಗಿಡಗಳಲ್ಲಿ ಹೂವು ನಮಗೆ ತುಂಬಾ ಮುಖ್ಯ ಅಂತ ಹೇಳಬಹುದು. ತುಂಬ ಜನರು ವ್ಯವಹಾರದ ದೃಷ್ಟಿಯಿಂದಲೇ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇರ್ತಾರೆ. ನಾವು ಹಸಿ ತರಕಾರಿ ಸಿಪ್ಪೆಗಳನ್ನೆಲ್ಲ ಗಿಡದ ಬುಡಕ್ಕೆ ಹಾಕಿದರೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗ್ತದೆ. ಆ ಹುಳಗಳಿಂದ ಗಿಡಗಳ ಎಲೆಗಳು ಹಾಗೆ ಹೂವಿಗೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಹಸಿ ತರಕಾರಿಯ ಸಿಪ್ಪೆಗಳನ್ನೆಲ್ಲ ಗಿಡದ ಬುಡಕ್ಕೆ ಹಾಕಿ ಅದನ್ನು ನೀವು ಫರ್ಟಿಲೈಸರ್ ಆಗಿ ಬಳಸುವುದು ಅಷ್ಟೊಂದು ಸೂಕ್ತವಲ್ಲ.
ಹಾಗೆ ಯಾವುದೇ ರೀತಿಯ ಹಿಂಡಿಗಳನ್ನು ನೀವು ಗಿಡದ ಬುಡಕ್ಕೆ ಹಾಕುವಾಗ ಡೈರೆಕ್ಟಾಗಿ ನೀವು ಹಾಕಬಹುದು. ಇಲ್ಲದಿದ್ದಲ್ಲಿ 1 ದಿನ ಅಥವಾ 2 ದಿನ ಅದನ್ನು ನೆನೆಸಿಟ್ಟು ನಂತರ ಅದಕ್ಕೆ 2ರಷ್ಟು ಅಥವಾ 3ರಷ್ಟು ನೀರನ್ನು ಸೇರಿಸಿ ಗಿಡಗಳಿಗೆ ಹಾಕಬೇಕಾಗ್ತದೆ. ಹಾಗೆ ಗಿಡಗಳಿಗೆ ಹಾಕುವಾಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ಹಾಕಬೇಕು. ನಾನು ಆವಾಗ ಹೇಳಿದಂತೆ 15 ದಿನಕ್ಕೊಮ್ಮೆ ಏನಾದರೂ ಒಂದು ಗೊಬ್ಬರವನ್ನು ಗಿಡಗಳ ಬುಡಕ್ಕೆ ಹಾಕಬೇಕು. ಹಾಗೆ ಗಿಡಗಳು ದೊಡ್ಡದಾದಂತೆ ಅದರ ಪ್ರಮಾಣವನ್ನು ನೀವು ಹೆಚ್ಚಿಸುತ್ತಾ ಹೋಗಬೇಕಾಗ್ತದೆ. ಚಿಕ್ಕದಾದ ಗಿಡಗಳಿಗೆ ನೀವು 1 ಹಿಡಿಯಷ್ಟು ಗೊಬ್ಬರ ಅಥವಾ ಫರ್ಟಿಲೈಸರನ್ನು ಹಾಕಿದರೆ ಸಾಕಾಗ್ತದೆ. ಹಾಗೆ ಗಿಡಗಳು ದೊಡ್ಡದಾದಂತೆ ನೀವು ಅದರ ಪ್ರಮಾಣವನ್ನು 1ರಿಂದ 2 ಹಿಡಿಯಷ್ಟು ಹಾಗೆ 3 ಹಿಡಿಯಷ್ಟು ಈ ರೀತಿಯಾಗಿ ನೀವು ಹೆಚ್ಚಿಸುತ್ತಾ ಹೋಗಬೇಕಾಗ್ತದೆ. ನನ್ನಲ್ಲಿರುವಂತಹ 45 ಗಿಡಗಳಿಗೆ ನಾನು 3 kg ಆಗುವಷ್ಟು ನೆಲಗಡಲೆ ಹಿಂಡಿಯನ್ನು ನೆನೆಸಿ ನಂತರ ಅದನ್ನು ನೀರು ಮಾಡಿ ಹಾಕ್ತೇನೆ. ಹಾಗೆಯೇ ಮಳೆಗಾಲದಲ್ಲಿ ನೀವು ಗಿಡಗಳಿಗೆ ಫರ್ಟಿಲೈಸರನ್ನು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಬೇಕಾಗ್ತದೆ. ಕೊಳೆಯುವಂತಹ ಯಾವುದೇ ಒಂದು ಫರ್ಟಿಲೈಸರನ್ನು ನೀವು ಗಿಡದ ಬುಡಕ್ಕೆ ಹಾಕಬಾರ್ದು. ಅಂದರೆ ಹಿಂಡಿ ಅಥವಾ ಹಟ್ಟಿ ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕಬಾರ್ದು. ಗಿಡಗಳಿಗೆ ಎರೆಹುಳು ಗೊಬ್ಬರವನ್ನು ಹಾಕಬಹುದು. ಹಾಗೆಯೇ ಫರ್ಟಿಲೈಸರ್ ಶಾಪ್ನಲ್ಲಿ ಸಿಗುವಂತಹ ಕಾಳು ರೀತಿಯಾದ ಒಂದು ಗೊಬ್ಬರವನ್ನು ಕೂಡ ಹಾಕಬಹುದು. ಅಕ್ಕಿ ತೊಳೆದ ನೀರನ್ನು ಫರ್ಟಿಲೈಸರ್ ಆಗಿ ಗಿಡಗಳ ಬುಡಕ್ಕೆ ಹಾಕಬಹುದಾ ಅಂತ ಕೇಳಿದರೆ, ನಿಮ್ಮ ಮನೆಯಲ್ಲಿ ಇರುವೆಗಳ ಸಮಸ್ಯೆ ಇದ್ದಲ್ಲಿ ನೀವು ಅದನ್ನು ಹಾಕಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ಪಾಟ್ಗಳ ಸುತ್ತ ಇರುವೆಗಳ ಸಮಸ್ಯೆ ಇಲ್ಲ ಅಂತ ಇದ್ದಲ್ಲಿ ನೀವು ಕೇವಲ ಒಂದೇ ಗಿಡಕ್ಕೆ ಹಾಕಿ ನೋಡಿ. ನಂತರ ಅದರ ಒಂದು ರಿಸಲ್ಟನ್ನು ನೋಡಿ ನೀವು ಮುಂದೆ ಎಲ್ಲ ಗಿಡಗಳಿಗೂ ಕೂಡ ಹಾಕಬಹುದು. ಕೆಲವೊಮ್ಮೆ ಫರ್ಟಿಲೈಸರ್ ಶಾಪ್ಗೆ ಹೋದಾಗ ಅವರು ಹೊಸ ಗೊಬ್ಬರಗಳನ್ನು ನಿಮಗೆ ಕೊಡ್ತಾರೆ. ಇದನ್ನು ಹಾಕಿದರೆ ಗಿಡಗಳು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತಾರೆ. ಆಗ ನೀವು ಎಲ್ಲ ಗಿಡಗಳಿಗೂ ಕೂಡ ಹಾಕಲಿಕ್ಕೆ ಹೋಗಬೇಡಿ. ಕೆಲವೊಂದು ಗಿಡಗಳಿಗೆ ಮಾತ್ರ ಹಾಕಿ ಅದರ ಒಂದು ರಿಸಲ್ಟನ್ನು ನೋಡಿ ಮುಂದೆ ಎಲ್ಲ ಗಿಡಗಳಿಗೆ ಹಾಕಿ. ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಿಗೆ 15 ದಿನಕ್ಕೊಮ್ಮೆ ಗೊಬ್ಬರ ಹಾಕಬೇಕಂತ ಏನೂ ಇಲ್ಲ. ಯಾಕಂದರೆ ನೀವು ಗೊಬ್ಬರ ಹಾಕಿದರೂ ಕೂಡ ಗಿಡಗಳಲ್ಲಿ ಹೂವು ಬರ್ತದೆ. ಹಾಕದೇ ಇದ್ದರೂ ಕೂಡ ಗಿಡಗಳಲ್ಲಿ ಚೆನ್ನಾಗಿ ಚಿಗುರು ಬಂದು ಹೂವು ಸಿಗ್ತದೆ. ಹಾಗಾಗಿ ನೀವು ಬೇಸಿಗೆಯಲ್ಲಿ ಕಂಟಿನ್ಯೂಸ್ ಆಗಿ 15 ದಿನಕ್ಕೊಮ್ಮೆ ಗೊಬ್ಬರಗಳನ್ನು ಹಾಕದೆ ತಿಂಗಳಿಗೊಮ್ಮೆ 1.5 ತಿಂಗಳಿಗೊಮ್ಮೆ ಹಾಕಿದರೂ ಕೂಡ ಸಾಕಾಗ್ತದೆ. ಬೇಸಿಗೆ ಕಾಲ ಮುಗಿಯುವಾಗ ಅಂದರೆ ಮೇ ತಿಂಗಳಲ್ಲಿ ನೀವು ಗಿಡಗಳಿಗೆ ಸ್ವಲ್ಪ ಹೆಚ್ಚಿಗೆ ಫರ್ಟಿಲೈಸರನ್ನು ಹಾಕಬೇಕಾಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ನಿಮಗೆ ಫರ್ಟಿಲೈಸರ್ ಹಾಕಲಿಕ್ಕೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಮೇ ತಿಂಗಳಲ್ಲಿ ನೀವು 15 ದಿನಕ್ಕೊಮ್ಮೆ ಹಿಂಡಿಗಳನ್ನು ಹಾಕಿ ಗಿಡಗಳನ್ನು ಬೆಳೆಸಬೇಕಾಗ್ತದೆ. ಒಂದು ವೇಳೆ ಮಳೆ ಮೇ ತಿಂಗಳಲ್ಲೇ ಪ್ರಾರಂಭವಾದಲ್ಲಿ ನೀವು ಹಿಂಡಿಗಳ ಬಳಕೆಯನ್ನು ನಿಲ್ಲಿಸಬೇಕಾಗ್ತದೆ. ಹೀಗೆ ಮಲ್ಲಿಗೆ ಗಿಡಗಳಿಗೆ ಹಾಕುವಂತಹ ಫರ್ಟಿಲೈಸರ್ ವಿಷಯವನ್ನು ಹೇಳುತ್ತಾ ಹೋದರೆ ತುಂಬಾ ವಿಷಯಗಳಿವೆ ಅಂತಲೇ ಹೇಳಬಹುದು. ನನಗೆ ಈಗ ನೆನಪಿಗೆ ಬಂದಂತಹ ಕೆಲವೊಂದು ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.